ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯದಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನಲ್ಲಿ 55 ಪೋಸ್ಟ್ ಕಾಲ್ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಷಯ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಬನ್ನಿ ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಣ ಅಂತೆ. ಇವತ್ತಿನ ವಿಷಯ ಬಂದು ಟೆಂಪ್ರವರಿ ಬೇಸಿಸ್ ಮೇಲೆ BEL ಅಲ್ಲಿ ಹೈರಿಂಗ್ ಮಾಡ್ಕೊತಾ ಇದ್ದಾರೆ 55 ಪೋಸ್ಟ್ಗೆ. ಅದರಲ್ಲಿ ಟ್ರೈನಿ ಇಂಜಿನಿಯರ್ 1ಗೆ 33 ಪೋಸ್ಟ್ ಇದೆ, ಮತ್ತು ಪ್ರಾಜೆಕ್ಟ್ ಇಂಜಿನಿಯರ್ 1ಗೆ 22 ಪೋಸ್ಟ್ ಇದೆ. ಟ್ರೈನಿ ಇಂಜಿನಿಯರ್ 1ಗೆ 2 ವರ್ಷ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನೊಂದು ವರ್ಷ ಕೊಡ್ಬೋದು, ಅದು ಮ್ಯಾನೇಜ್ಮೆಂಟ್ ನಿಮಗೆ ತಿಳಿಸ್ತಾರೆ. ಮತ್ತು ಇದರಲ್ಲಿ ಕೆಲಸ ನಿಮಗೆ ಸಿಕ್ತು ಅಂದರೆ ಫಸ್ಟ್ ಇಯರ್ಗೆ 30,000 ಪರ್ ಮಂತ್ ಇರುತ್ತೆ ಸ್ಯಾಲ್ರಿ, ಸೆಕೆಂಡ್ ಇಯರ್ಗೆ 35,000 ಪರ್ ಮಂತ್ ಇರುತ್ತೆ, ಥರ್ಡ್ ಇಯರ್ಗೆ 40,000 ಪರ್ ಮಂತ್ ಇರುತ್ತೆ. ಮತ್ತು ಸ್ನೇಹಿತರೆ, ಪ್ರಾಜೆಕ್ಟ್ ಇಂಜಿನಿಯರ್ 1ಗೆ 3 ವರ್ಷ ಪೀರಿಯಡ್ ಇರುತ್ತೆ. ನಿಮಗೆ 3 ಇಯರ್ಸ್ ವರ್ಕ್ ಮಾಡಬೇಕಲ್ಲಿ. 1 ಇಯರ್ ಮಾಡಬಾರ್ದ ನೆಕ್ಸ್ಟ್ ಇಯರ್ದು ಅವರು ಮ್ಯಾನೇಜ್ಮೆಂಟ್ ನಿಮಗೆ ಹೇಳುತ್ತೆ. ಮತ್ತು ಇದಕ್ಕೆ ಬಂದು ಫಸ್ಟ್ ಇಯರ್ಗೆ 40,000 ಪರ್ ಮಂತ್ ಇರುತ್ತೆ, ಸೆಕೆಂಡ್ ಇಯರ್ಗೆ 45,000 ಪರ್ ಮಂತ್ ಇರುತ್ತೆ, ಥರ್ಡ್ ಇಯರ್ಗೆ 50,000 ಪರ್ ಮಂತ್ ಇರುತ್ತೆ, ಸ್ನೇಹಿತರೆ 55,000 ಪರ್ ಮಂತ್ ಇರುತ್ತೆ. ಫೋರ್ತ್ ಇಯರ್ಗೆ ಎಕ್ಸ್ಟ್ರಾ ಕೊಡ್ತಾರೆ 12,000. ಆಮೇಲೆ ಇದಕ್ಕೆ ಏಜ್ ಲಿಮಿಟ್ ಬಂದು 28 ಇಯರ್ಸ್ ಆಗಿರಬೇಕು. SC/ST ಅವ್ರಿಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, OBC ಅವರಿಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಆಮೇಲೆ PWBD ಹ್ಯಾಂಡಿಕ್ಯಾಪ್ಸ್ಗೆ 40% ಅಂದರೆ 10 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಪ್ರಾಜೆಕ್ಟ್ ಇಂಜಿನಿಯರ್ 1ಗೆ 32 ಇಯರ್ಸ್ ಆಗಿರಬೇಕು. ರಿಲ್ಯಾಕ್ಸೇಷನ್ ಬಂದುಬಿಟ್ಟು OBC ಅವರಿಗೆ 3 ಇಯರ್ಸ್ ಕೊಟ್ಟಿದ್ದಾರೆ, SC/ST ಅವರಿಗೆ 5 ಇಯರ್ಸ್ ಕೊಟ್ಟಿದ್ದಾರೆ, PWBD ಅವರಿಗೆ 10 ಇಯರ್ಸ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಟ್ರೈನಿಂಗ್ ಇಂಜಿನಿಯರ್ 1ಗೆ ಎಲೆಕ್ಟ್ರಾನಿಕ್ಸ್ ಆರ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿರಬೇಕು. BE ಆರ್ BTech ಆರ್ BSc ಇಂಜಿನಿಯರ್ ಡಿಗ್ರಿ 4 ಇಯರ್ಸ್ ಇನ್ ದಿ ರಿಲೆವೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಅಂದರೆ 55% ಆಗಿರಬೇಕು. OBC ಜನರಲ್ EWS ಕ್ಯಾಂಡಿಡೇಟ್ಸ್ಗೆ. SC/ST PW ಕ್ಯಾಂಡಿಡೇಟ್ಸ್ಗೆ ಪಾಸ್ ಆಗಿದ್ರು ಸಾಕು. ಪ್ರಾಜೆಕ್ಟ್ ಇಂಜಿನಿಯರ್ 1ಗೂ ಸಮೇತ ಸೇಮ್ ಇದೆ. ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರ್ ಆಗಿರಬೇಕು. BE ಆರ್ BTech ಆರ್ BSc ಇಂಜಿನಿಯರಿಂಗ್ ಓದಿರಬೇಕು. 5% ತೆಗೆದಿರಬೇಕು. ಜನರಲ್ OBC EWS ಕ್ಯಾಂಡಿಡೇಟ್ಸು ಪಾಸ್ ಆಗಿದ್ರು ಸಾಕು. SC/ST PW ಕ್ಯಾಂಡಿಡೇಟ್ಸು. ಮತ್ತು ಎಲೆಕ್ಟ್ರಾನಿಕ್ಸಲ್ಲಿ ನೋಡಿಕೊಂಡ್ರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು ಟೆಲಿಕಮ್ಯುನಿಕೇಷನ್ ಇದೆ. ಆಮೇಲೆ ಮೆಕ್ಯಾನಿಕಲ್ ಒಂದೇ ಇದೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಇದರಲ್ಲಿ ನೀವು ಮೆಕನೈಸ್ಡ್ ಯೂನಿವರ್ಸಿಟಿಲಿ ಮುಗಿಸಿರಬೇಕು. ಮತ್ತು ಸ್ನೇಹಿತರೆ, ಇದಕ್ಕೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಟ್ರೈನಿ 1 ಪೋಸ್ಟ್ ಇದೆಯಲ್ಲ, ಅದಕ್ಕೆ 6 ಮಂತ್ಸ್ ಎಕ್ಸ್ಪೀರಿಯನ್ಸ್ ಲೆಟ್ರ್ ಬೇಕು. ಪ್ರಾಜೆಕ್ಟ್ ಇಂಜಿನಿಯರ್ 1 ಇದೆಯಲ್ಲ, ಅದಕ್ಕೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಲೆಟ್ರ್ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಕೊಬೋದು, ಇಲ್ಲಿ ಯಾವ್ಯಾವ ಥರ ಏನು ಕೇಳಿದ್ದಾರೆ ಅಂತ ನಿಮಗೆ ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸಿರ್ತೀನಿ. ನೋಟಿಫಿಕೇಷನ್ ಲಿಂಕು ಮತ್ತು ಅಪ್ಲಿಕೇಶನ್ ಫಾರಮ್ ಲಿಂಕು, ಆಮೇಲೆ ಫೀಸ್ ಪೇಮೆಂಟ್ ಲಿಂಕು ಸಮೇತ ಕಳಿಸಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಸೆಲೆಕ್ಷನ್ ಪ್ರೊಸೆಸ್ ಬಂದು ರಿಟರ್ನ್ ಟೆಸ್ಟ್ ಇರುತ್ತೆ 85 ಮಾರ್ಕ್ಸು, ಮತ್ತು 15 ಮಾರ್ಕ್ಸು ಇಂಟರ್ವ್ಯೂ ಇರುತ್ತೆ. ಅದರಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊತೀರೋ ಅದ್ರ ಮೇಲೆ ನಿಮಗೆ ಇದು ಕೊಡ್ತಾರೆ. ರಿಟರ್ನ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಎಲ್ಲನೂ ಬೆಂಗಳೂರಲ್ಲೇ ನಡೀತದೆ, ಬೇರೆ ಕಡೆ ಇರೋಲ್ಲ. ಈ ಥರ ಎಕ್ಸಾಮ್ ಫೀಸ್ ಬಂದು ಟ್ರೈನಿಂಗ್ ಇಂಜಿನಿಯರ್ಗೆ ಜನರಲ್ಲು OBC EWS ಕ್ಯಾಟಗರಿಯವರಿಗೆ 150 ರೂಪೀಸ್ ಎಕ್ಸಾಮ್ ಫೀಸು ಪ್ಲಸ್ GST ಟ್ಯಾಕ್ಸಸ್ ಎಲ್ಲ ಸೇರಿಸಿ ನೀವು ಪೇ ಮಾಡಬೇಕು. ಆಮೇಲೆ ಪ್ರಾಜೆಕ್ಟ್ ಇಂಜಿನಿಯರ್ಗೆ ಜನರಲ್ಲು OBC EWS ಅವರೆಲ್ಲ 400 ರೂಪೀಸ್ ಪೇ ಮಾಡಬೇಕು, ಮತ್ತು ಟ್ಯಾಕ್ಸಸ್ ಇರುತ್ತೆ. SC/ST ಅವರಿಗೆ ಯಾವುದೇ ಥರದ್ದು ಫೀಸ್ ಪೇಮೆಂಟ್ ಇರುವುದಿಲ್ಲ. ಫೀಸ್ ಪೇಮೆಂಟ್ ಹೆಂಗೆ ಮಾಡಬೇಕು ಅಂತ ಇವರು ಹೇಳಿದ್ದಾರೆ, ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸಿರ್ತೀನಿ, ಈ ಲಿಂಕ್ ಹಾಕಿರ್ತೀನಿ, ಇದನ್ನು ಪೇಸ್ಟ್ ಮಾಡ್ತೀನಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಪೇಮೆಂಟ್ ಪ್ರೊಸೆಸಿಂಗ್ ಪೇಜಿಗೆ ಹೋಗುತ್ತೆ. ಈ ಥರ ಇದು ಆನ್ಲೈನ್ ಅಪ್ಲಿಕೇಶನ್ ಅಲ್ಲ, ಇದು ಆಫ್ಲೈನ್ ಅಪ್ಲಿಕೇಶನ್ನ ನಾವು ಎಲ್ಲಿ ಕಳಿಸ್ಬೇಕು, ಹೆಂಗೆ ಕಳಿಸ್ಬೇಕು ಅಂತ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಅಡ್ರೆಸ್ ಬಂದು ಇದಿರುತ್ತೆ, ಪೋಸ್ಟ್ ಅಡ್ರೆಸ್ಸಿಗೆ ನೀವು ಪೋಸ್ಟ್ ಮಾಡಬೇಕು. ಬಿಫೋರ್ 14/2 ಒಳಗಡೆ ನೀವು ಅಲ್ಲಿ ರೀಚ್ ಆಗಬೇಕು ಅದು ಲೆಟರು. ಮತ್ತು ಏನೋ ಹೆಚ್ಚಿನ ಮಾಹಿತಿ ಡೌಟ್ ಇತ್ತಂದರೆ ನಿಮಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು, ಆರ್ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ಕಾಲ್ ಮಾಡಿ ಮಾತಾಡ್ಬೋದು. ಏನೋ ಡೌಟ್ ಇದ್ದರೆ ಹೇಳ್ತಾರೆ.
ವಿಷಯ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚೆನ್ನಾಗಿ ಎಕ್ಸಾಮ್ ಪ್ರಿಪೇರ್, ಚೆನ್ನಾಗಿ ಪಾಸ್ ಆಗಿ. ಆಲ್ ದಿ ಬೆಸ್ಟ್ ಸ್ನೇಹಿತರೆ. ಥ್ಯಾಂಕ್ ಯು.